ಬಂಗಾರಪ್ಪ ಸಾಹೇಬರು ರಾಜಕಾರಣದ ನಂತರ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮಗೆ ವಿಶೇಷವಾಗಿ ಶಿಕಾರಿಪುರಕ್ಕೆ ಜೊತೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿಗೆ ಒಂದು ಶಕ್ತಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಮಧು ಬಂಗಾರಪ್ಪ ಸಾಹೇಬರು. ಹಾಗಾಗಿ ಹೊಸ ಸರ್ಕಾರದಲ್ಲಿ ಏನು ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿದ್ರು. ಇಡೀ ರಾಜ್ಯ ಮೆಚ್ಚುವಂತಹ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಾಗಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಹೊಸ ಸರ್ಕಾರ ಡಿ ಕೆ ಶಿವಕುಮಾರ್ ಸಾಹೇಬರು ಹೊಸ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ನಾಳೆ ಸ್ವೀಕಾರ ಮಾಡೋರಿದ್ದಾರೆ. ಅವರ ಕ್ಯಾಬಿನೆಟ್ನಲ್ಲಿ ದಯಮಾಡಿ ನಮ್ಮ ಜಿಲ್ಲೆಯ ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಮಾಡೋದ್ರ ಮೂಲಕ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಶಿವಮೊಗ್ಗ ಜಿಲ್ಲೆ ಬಿ ಜೆ ಪಿಯ ಭದ್ರಕೋಟೆಯಾಗಿ ಯಡಿಯೂರಪ್ಪನವ್ರ ಕುಟುಂಬ ಯಾವ ರೀತಿ ಒಂದು ಬಿ ಜೆ ಪಿಯ ಭದ್ರಕೋಟೆಯಾಗಿ ಮಾಡಿಕೊಂಡಿದ್ರು, ತಮ್ಮ ರಾಜಕಾರಣಕ್ಕೆ ಬಂದಿರತಕ್ಕಂಥ ವಿಚಾರಧಾರೆಗಳನ್ನು ಬಿಟ್ಟು ಅಕ್ರಮ ಸಂಪತ್ತನ್ನು ಮಾಡಿಕೊಂಡು ರಾಜಕಾರಣವನ್ನು ಮಾಡ್ತಾ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಅವರಿಗೆ ಎದುರಾಳಿಯಾಗಿ ರಾಜಕಾರಣ ತಾಲೂಕು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮಾಡಬೇಕು ಅಂದರೆ ನಮ್ಮ ಮಧು ಬಂಗಾರಪ್ಪ ಸಾಹೇಬ್ರ ಶಕ್ತಿಯನ್ನು ರಾಜ್ಯ ಕಾಂಗ್ರೆಸ್ನವರು ಬಲಪಡಿಸಬೇಕು. ಜೊತೆಗೆ ನಮ್ಮ ಮಧು ಬಂಗಾರಪ್ಪ ಸಾಹೇಬರು ಮ್ಯಾನಿಫೆಸ್ಟೋದ ಉಪಾಧ್ಯಕ್ಷರಾಗಿ ಏನು ಗ್ಯಾರಂಟಿಗಳನ್ನು ಕೊಟ್ಟಿರ್ತಕ್ಕಂಥ ಕೊಡುಗೆ ಇದೆ. ಆಮೇಲೆ KPCCಯ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾಗಿ ರಾಜ್ಯದ ತುಂಬ ಅಡ್ಡಾಡಿ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷ ಬರಲಿಕ್ಕೂ ಕೂಡ ಕಾರಣ ಆಗಿದ್ದಾರೆ. ಹಾಗಾಗಿ ಅವರನ್ನು ಉಪಮುಖ್ಯಮಂತ್ರಿಯಾಗಿ ಮಾಡೋದ್ರ ಮೂಲಕ ಜಿಲ್ಲೆಗೆ ಒಂದು ಶಕ್ತಿ, ಕಾಂಗ್ರೆಸ್ ಪಾರ್ಟಿಗೆ ಜಿಲ್ಲೆಗೆ ಶಕ್ತಿಯನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರುತ್ತೆ. ಜೊತೆಗೆ ಅವರು ಮಂತ್ರಿಗಳಾದ ನಂತರ ಜಿಲ್ಲೆಯಲ್ಲಿ ಒಂದು ಕಾಂಗ್ರೆಸ್ ಗಟ್ಟಿಯಾಗಿ ಸಂಚಲನ ಸೃಷ್ಟಿ ಮಾಡಿದ್ದಾರೆ. ವಿಶೇಷವಾಗಿ ಶಿಕಾರಿಪುರ ಯಡಿಯೂರಪ್ಪನವ್ರ ಕ್ಷೇತ್ರ ಅಂದ ತಕ್ಷಣವೇ ಹಿಂದೆ ಯಾರೋ ಮಿನಿಸ್ಟ್ರು ಆದಂಥವ್ರು ಯಾರು ಕೂಡ ಶಿಕಾರಿಪುರದ ಬಗ್ಗೆ ತಲೆ ಕೆಡಿಸ್ಕೊತಿರ್ಲಿಲ್ಲ. ಆದರೆ ಬಂಗಾರಪ್ಪ ಸಾಹೇಬರು ಯಾವ ರೀತಿ ರಾಜಕಾರಣವನ್ನು ಶಿಕಾರಿಪುರ ಆಗಲಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸನ್ನು ಗಟ್ಟಿ ಮಾಡ್ತಿದ್ರು, ಆ ರೀತಿಯಾದಂತಹ ನಿಟ್ಟಿನಲ್ಲಿ ನಮ್ಮ ಮಧು ಬಂಗಾರಪ್ಪ ಸಾಹೇಬರು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಒಂದು ಶಕ್ತಿ, ಅವ್ರ ಸಮಾಜದವ್ರು ಯಾರೂ ಅಲ್ಲ, ಆದರೂ ಕೂಡ ನಾವೆಲ್ಲ ಹಿಂದುಳಿದ ಅಲ್ಪಸಂಖ್ಯಾತ ಮತ್ತು OBC ದಲಿತ ಸಮಾಜದವರು ನಾವು ಆಗ್ರಹವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಬಂಗಾರಪ್ಪ ಸಾಹೇಬರು ನೀವೆಲ್ಲ ಇತಿಹಾಸ ನೋಡಿದ್ದೀರಿ, ಈ ವರ್ಗಗಳನ್ನು ಅಹಿಂದ ವರ್ಗಗಳನ್ನು ಗಟ್ಟಿ ಮಾಡಲಿಕ್ಕೆ ಜಿಲ್ಲೆಯಲ್ಲಿ ಭಾಳ ರಾಜಕಾರಣವನ್ನು ಮಾಡಿರ್ತಕ್ಕಂಥದ್ದು. ಉದಾಹರಣೆ, ಜಿಲ್ಲಾ ಪಂಚಾಯತಲ್ಲಿ ಜನರಲ್ಲಿದ್ದರೂ ಕೂಡ ಒಬ್ಬ SC ಅವರಿಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಾಡಿರ್ತಕ್ಕಂಥದ್ದು. ಶಿಕಾರಿಪುರದಲ್ಲಿ ಜನರಲ್ಲಿದ್ದರೂ ಕೂಡ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಒಬ್ಬ SC ಮಾಡಿರ್ತಕ್ಕಂಥದ್ದು. ಸಾಮಾಜಿಕ ನ್ಯಾಯದ ಕಳಕಳಿ ಇರತಕ್ಕಂಥ ಬಂಗಾರಪ್ಪ ಸಾಹೇಬರು ಕೂಡಿ ನಮ್ಮ ಮಧು ಬಂಗಾರಪ್ಪ ಸಾಹೇಬರು ಆ ನಿಟ್ಟಿನಲ್ಲಿ ಅವರಿಗೂ ಕೂಡ ಅಧಿಕಾರವನ್ನು ಕೊಟ್ಟರೆ, ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟರೆ ಈ ಶೋಷಿತ ವರ್ಗಗಳಿಗೆ, ಅಹಿಂದ ವರ್ಗಗಳಿಗೆ, ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಯಾರಿಗೆ ಅಧಿಕಾರ ಬೇಕು, ಯಾರಿಗೆ ಅವಶ್ಯಕತೆ ಇದೆ ಅಂಥವರಿಗೆ ಒಂದು ಬಲಪಡಿಸಲಿಕ್ಕೆ ಅವರಿಗೆಲ್ಲ ಅವಶ್ಯಕತೆ, ನಮಗೆ ಅವಶ್ಯಕತೆ ಇರತಕ್ಕಂಥದ್ದು ಸ್ಥಾನಮಾನ ಅವರಿಗೆ ಸಿಕ್ಕರೆ ನಮಗೆ ಸಿಕ್ಕಷ್ಟು, ಈ ಸಮಾಜಗಳಿಗೆ ಸಿಕ್ಕಷ್ಟು ಖುಷಿ. ಜೊತೆಗೆ ನೀವೆಲ್ಲ ನೋಡಿದ್ದೀರಿ, ಶಿಕಾರಿಪುರದಲ್ಲಿ ಬಂಗಾರಪ್ಪ ಸಾಹೇಬರಿಗೂ ಶಿಕಾರಿಪುರಕ್ಕೂ ಸೊರಬಕ್ಕಿಂತ ಹೆಚ್ಚು ನಂಟಿರ್ತಕ್ಕಂಥದ್ದು. ಯಾವುದೇ ಚುನಾವಣೆಗಳನ್ನು ಮಾಡಿದರೂ ಕೂಡ ಬಂಗಾರಪ್ಪ ಸಾಹೇಬರಿಗೆ ಅತಿ ಹೆಚ್ಚು ಲೀಡ್ ಕೊಟ್ಟಿರ್ತಕ್ಕಂಥದ್ದು ಶಿಕಾರಿಪುರ. ಉದಾಹರಣೆ, ಮೊನ್ನೆ MP ಚುನಾವಣೆಯಲ್ಲೂ ಕೂಡ ಅತಿ ಹೆಚ್ಚು ಲೀಡನ್ನು ಕೊಟ್ಟಿರ್ತಕ್ಕಂಥದ್ದು ಶಿಕಾರಿಪುರ. ಯಾಕೆ ಅಂದರೆ ಬಂಗಾರಪ್ಪ ಸಾಹೇಬ್ರ ಬಗ್ಗೆ ಅಷ್ಟು ಅಭಿಮಾನ. ಜೊತೆಗೆ ಆ ವೋಟ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು ಯಾರು ಅಂದರೆ ಏನು ಇಲ್ಲಿ ಕುಂತಿದ್ದೇವಲ್ಲ ಪ್ರತಿನಿಧಿಗಳು, ಈ ವರ್ಗದ ಜನ ಯಾವತ್ತೂ ಕೂಡ ಬಂಗಾರಪ್ಪ ಸಾಹೇಬ್ರನ್ನು ಕೈ ಬಿಡಲ್ಲ ಅನ್ನೋದೊಂದು ಸೂಚನೆ. ಆ ರೀತಿ ವೋಟನ್ನು ಕೊಡೋದ್ರ ಮೂಲಕ ಶಿಕಾರಿಪುರ ತಾಲೂಕಿನ ಜನ ಯಾವತ್ತೂ ಕೂಡ ಬಂಗಾರಪ್ಪ ಸಾಹೇಬರು ಅವ್ರ ಕುಟುಂಬದ ಜೊತೆಗೆ ಇರ್ತಾರೆ ಅಂತಕ್ಕಂಥದ್ದನ್ನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನೊಂದು ಸಾರಿ ಕೈ ಮುಗಿದು ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಜಿಲ್ಲೆಯಿಂದ ಬೇರೆ ಬೇರೆ ನಾಯಕರು, ನಮ್ಮ ನಾಯಕರೇ ಅವರು ಕೇಳ್ತಿದ್ದಾರೆ, ಸಂತೋಷ. ಆದರೆ ನಮ್ಮ ಆಗ್ರಹ ಏನಪ್ಪ ಅಂದರೆ ನಮ್ಮ ನಾಯಕರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಸಾಹೇಬರಿಗೆ
ಜಿಲ್ಲೆಯಲ್ಲಿ ಕೊಟ್ಟರೆ ಭಾಳ ಗಟ್ಟಿಯಾಗುತ್ತೆ. ಏನು ಈ ಕೋಮುವಾದಿ BJPಯ ವಿರುದ್ಧ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಜಿಲ್ಲೆಯಲ್ಲಿ ಗೊತ್ತಿದೆ. ಹಾಗಾಗಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡೋದ್ರ ಮೂಲಕ ಗಟ್ಟಿಯ ಕಾಂಗ್ರೆಸ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿ ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ನಮ್ಮ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿರ್ತಕ್ಕಂಥ DK ಸಾಹೇಬ್ರಿಗೂ ಕೂಡ ನಾವೆಲ್ಲ ವರ್ಗದ ಪರವಾಗಿ ತುಂಬ ಹೃದಯದ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು, ಒಬ್ಬ ಕಾರ್ಯಕರ್ತರಿಗೆ ಅಧಿಕಾರ ಸಿಗ್ತಾ ಇರ್ತಕ್ಕಂಥದ್ದು ಒಂದು ಹೆಮ್ಮೆಯ ವಿಚಾರ. ಹಾಗಾಗಿ ಅವರಿಗೂ ಶುಭ ಆಗಲಿ ಅಂತ ಹೇಳ್ಬಿಟ್ಟು ಕೋರ್ತಾ ಇದ್ದೀನಿ.